ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಅದರ 18ನೇ ವಚನದಲ್ಲಿ ಹೀಗೆ ಬರೆದದೆ: ಪ್ರಿಯರಾದ ಮಕ್ಕಳೇ, ನಾವು ಬರಿ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಪ್ರೀತಿಯ ದೇವಜನರೇ, ನಾವು ಯಾವ ರೀತಿಯಾಗಿ ಪ್ರೀತಿಸಬೇಕು ಅಥವಾ ನಮ್ಮ ಪ್ರೀತಿ ಎಂಥದ್ದಾಗಿರಬೇಕೆಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ನಮ್ಮ ಪಾಪಗಳಿಗೋಸ್ಕರವಾಗಿ ಅಥವಾ ನಮಗೋಸ್ಕರವಾಗಿ ತ್ಯಾಗ ಮಾಡಿರುವಾಗ ಆತನ ಪ್ರೀತಿ ಎಂಥದೆಂಬುದಾಗಿ ನಾವು ನೋಡುವವರಾಗ್ತೇವೆ. ಸತ್ಯವೇದದಲ್ಲಿ ಇನ್ನೊಂದು ಕಡೆ ಪ್ರೀತಿಯ ಕುರಿತಾಗಿ ನಾವು ನೋಡುವಾಗ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸೆಂಬುದಾಗಿ ಹೇಳುವ ಪ್ರಕಾರ ಇಲ್ಲಿಯೂ ಕೂಡ ಪ್ರಿಯರಾದ ದೇವ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಅಥವಾ ನಮ್ಮ ಬಾಯಿ ಉಪಚಾರದಿಂದಾಗಲಿ ನಾವು ಪ್ರೀತಿಸುವವರಾಗಬಾರದು. ನಮ್ಮ ಪ್ರೀತಿ ಎಂಥದ್ದಾಗಿರಬೇಕು? ಕಪಟವಿಲ್ಲದಂತೆ ನಮ್ಮ ಕೃತ್ಯದಲ್ಲಿಯೂ ಮತ್ತು ನಮ್ಮ ಸತ್ಯದಲ್ಲಿಯೂ ನಮ್ಮ ಪ್ರೀತಿ ನಾವು ತೋರಿಸುವವರಾಗಬೇಕು. ಪ್ರಿಯರೇ, ಕೆಲವು ಜನ ಇರ್ತಾರೆ, ಅವರು ಸಕಲ ಸಂಪತ್ತಿನಿಂದ ತುಂಬಿದವರಾಗಿದ್ದರೂ ಕೂಡ ಅವರ ಸಹೋದರರು ಏನಾದರೂ ಕೊರತೆಯಲ್ಲಿರುವಾಗ ಅವರಿಗೆ ಕೇವಲ ಬಾಯಿ ಉಪಚಾರ ಮಾಡಿ ಅಥವಾ ಮೇಲ್ನೋಟದಲ್ಲಿ ಅವರಿಗೆ ಪ್ರೀತಿ ತೋರಿಸುವವರ ರೀತಿಯಲ್ಲಿ ಅವರ ಒಂದು ಪ್ರೀತಿಯನ್ನು ಅವರು ತೋರಿಸಲ್ಪಡುವವರಾಗಿದ್ದಾರೆ. ಪ್ರಿಯರೇ, ಆದರೆ ಸತ್ಯವೇದದಲ್ಲಿ ಹಾಗೆ ಬರೆದದೆ ನಿನ್ನ ಪ್ರೀತಿಯು ಕೃತ್ಯದಲ್ಲಿ ಇರಬೇಕು ಮತ್ತು ಸತ್ಯದಲ್ಲಿಯೂ ಇರಬೇಕೆಂಬುದಾಗಿ. ಯಾರಾದರೂ ಕಷ್ಟದಲ್ಲಿ ನಮ್ಮ ಬಳಿ ಮೊರೆ ಇಟ್ಟು ಬಂದಿರುವಾಗ ನಾವೇನ್ ಮಾಡಬೇಕು? ಕೇವಲ ಬಾಯ ಮಾತಿನಿಂದ ತಗೊಳ್ಳಿ, ಊಟ ಮಾಡಿ, ತಗೊಳ್ಳಿ, ಹೊದ್ದುಕೊಳ್ಳಿ ಎಂಬುದಾಗಿ ನಮ್ಮ ಬಾಯ ಮಾತಿನಿಂದ ಆಡದೆ ಬದಲಾಗಿ ನಮ್ಮ ಪ್ರೀತಿ ಎಂಥದ್ದಾಗಿರಬೇಕು? ಕೃತ್ಯದಲ್ಲಿಯೂ ಕಾರ್ಯದಲ್ಲಿಯೂ ಕಪಟವಿಲ್ಲದಂತ ಪ್ರೀತಿಯನ್ನು ನಾವು ತೋರಿಸುವವರಾಗಬೇಕು. ಪ್ರಿಯರೇ, ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ತನ್ನ ಪ್ರೀತಿಯ ಮುಖಾಂತರವಾಗಿ ನಮಗೆ ಮಾದರಿಯ ಜೀವಿತವನ್ನ ತೋರಿಸಿದನೋ ಅದೇ ರೀತಿಯಾಗಿ ನಾವು ಕೂಡ ಇತರರಿಗೆ, ನಮ್ಮ ನೆರೆಯವರನ್ನ, ನಾವು ಯಾವ ರೀತಿಯಾಗಿ ಪ್ರೀತಿಸುತ್ತೇವಲ್ಲ ಅದೇ ರೀತಿಯಾಗಿ ನಾವು ಬೇರೆಯವರನ್ನ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೋರಿಸಿದಂಥ ಮಾದರಿ ಜೀವಿತವನ್ನ ನಾವು ಇತರರಿಗೂ ಕೂಡ ತೋರಿಸಬೇಕು. ಪ್ರಿಯರೇ, ಈ ವಾಕ್ಯದಲ್ಲಿ ಪ್ರೀತಿ ಎಂಥದ್ದಿರಬೇಕೆಂಬುದಾಗಿ ನಾವು ನೋಡಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.